ಅಂತ ಬಂದ್ರೆ ಯಾವ ಸೆಲೆಬ್ರಿಟಿನೂ ಬಿಡಲ್ಲ, ಯಾವ ರಾಜಕಾರಣಿನೂ ಬಿಡಲ್ಲ. ರಿಯಲ್ ಪವರ್ ಅಂತ ಅಂದ್ರೆ ಅದು ಕರ್ನಾಟಕ ಪೊಲೀಸ್. ಪೊಲೀಸರ ಮೇಲೆ ಎಂಎಲ್ಎಗಳು, ಎಂಪಿಗಳು, ಮಂತ್ರಿಗಳು ದರ್ಶನ್ ಪರವಾಗಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಆದ್ರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮಾತ್ರ ಇದೆಲ್ಲದಕ್ಕೂ ವಿ ಡೋಂಟ್ ಕೇರ್ ಅಂತಿದ್ದಾರೆ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಬರೋಬ್ಬರಿ 17 ಜನ ಅರೆಸ್ಟ್ ಆಗಿದ್ದಾರೆ. ನಿಮ್ಗೆಲ್ಲ ಗೊತ್ತಿರುವಂತಹ ಸಂಗತಿ ಇದು. ದರ್ಶನ್ ಅರೆಸ್ಟ್ ಆದ ಬಳಿಕ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾವೆ ಅನ್ನೋದನ್ನ ನೀವು ಗಮನಿಸ್ತಾನೆ ಇದ್ದೀರಿ. ಅದರಲ್ಲೂ ದರ್ಶನ್ ಅಂತವರನ್ನ ಅರೆಸ್ಟ್ ಮಾಡಿದ್ದು ನಿಜಕ್ಕೂ ಎಲ್ಲರಿಗೂ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಆತ ಒಬ್ಬ ಪ್ರಭಾವಿ ವ್ಯಕ್ತಿ, ಸ್ಟಾರ್ ನಟ. ದರ್ಶನ್ ಅಂತ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್, ದರ್ಶನ್ ಅಂತ ಅಂದ್ರೆ ಸೂಪರ್ ಸ್ಟಾರ್. ದೊಡ್ಡ ದೊಡ್ಡ ನಟರ ಜೊತೆಗೆ ದೊಡ್ಡ ದೊಡ್ಡ ಅಧಿಕಾರಿಗಳು, ಸಚಿವರು, ಎಂಪಿಗಳು, ಮುಖ್ಯಮಂತ್ರಿಗಳು, ಬೇರೆ ಬೇರೆ ರಾಜ್ಯದ ಎಂಪಿಗಳು, ಎಂಎಲ್ಎಗಳು ಎಲ್ಲರೂ ಕೂಡ ಪರಿಚಯ ಇರುವಂತ ನಟ. ಅಂತ ನಟನನ್ನ ಅರೆಸ್ಟ್ ಮಾಡಿದ್ದಾರೆ ಅಂದಾಗ ಸಹಜವಾಗಿ ಎಲ್ರಿಗೂ ಕೂಡ ಆಶ್ಚರ್ಯ ಆಗಿಬಿಟ್ಟಿತ್ತು. ಜೊತೆಗೆ ಎಲ್ಲರ ಬಾಯಲ್ಲೂ ಒಂದು ಮಾತು ಕೇಳಿ ಬರ್ತಾ ಇತ್ತು, ದರ್ಶನ್ ಅಲ್ವಾ 2 ದಿನದಲ್ಲಿ ಆಚೆ ಬರ್ತಾರೆ, ಅವ್ರಿಗೇನು ದುಡ್ಡು ಕೊಟ್ಟಾದ್ರೂ ಆಚೆ ಬರ್ತಾರೆ, ಇಲ್ಲ ಪ್ರಭಾವ ಬಳಸ್ಕೊಂಡಾದ್ರೂ ಆಚೆ ಬರ್ತಾರೆ ಅಂತ ಹೇಳಿ ಜನಸಾಮಾನ್ಯರು ಮಾತನಾಡ್ಕೊಳ್ತಾ ಇದ್ರು. ಆದ್ರೆ ಏನಾಗಿದೆ, ಸಾಧ್ಯನೇ ಇಲ್ಲ. ಯಾರೇ ಇನ್ಫ್ಲೂಯೆನ್ಸ್ ಮಾಡಿದ್ರು ಕೂಡ ದರ್ಶನ್ ಅವರನ್ನ ಹೊರಗಡೆ ಬಿಡೋದು ಸಾಧ್ಯನೇ ಇಲ್ಲ ಅಂತ ಹೇಳಿ ನಮ್ಮ ಪೊಲೀಸ್ ಅಧಿಕಾರಿಗಳು ಭದ್ರವಾಗಿ ನಿಂತ್ಕೊಂಡಿದ್ದಾರೆ. ನಮ್ಮ ಪೊಲೀಸರಿಗೆ ನಾವು ಮೊದಲಿಗೆ ಸಲ್ಯೂಟ್ ಹೇಳಬೇಕು. ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಲ್ಲದೆ ಯಾವುದೇ ಪ್ರಭಾವಿ ವ್ಯಕ್ತಿ ಕರೆ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ. ಯಾರೆಲ್ಲ ಮಾಡಿದ್ದಾರೆ ಅವರ ಲಿಸ್ಟ್ನಲ್ಲಿ ಇದ್ದೇ ಇದೆ. ಪೊಲೀಸರ ಲಿಸ್ಟ್ನಲ್ಲಿ ಒಬ್ಬ ಎಂಎಲ್ಎ 125 ಕರೆ ಮಾಡಿದ್ರಂತೆ ಪೊಲೀಸರಿಗೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು. 125 ಕರೆಗಳನ್ನ ನಿರಂತರವಾಗಿ ದರ್ಶನ್ ಅವರನ್ನ ಬಿಟ್ಟು ಬಿಡಿ, ಒಂದು ಸಾರಿ ಅವ್ರ ಜೊತೆಗೆ ಮಾತಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ಆದರೆ ಪೊಲೀಸರು ಡೋಂಟ್ ಕೇರ್, ಯಾವುದೇ ಕಾರಣಕ್ಕೂ ಬಿಡಲ್ಲ. ತನಿಖೆ ನಡೀತಾ ಇದೆ, ಕೋರ್ಟ್ಗೆ ಹಾಜರು ಮಾಡ್ತೀವಿ, ಅದಾದ ನಂತರ ಬೇಕಾದ್ರೆ ನೀವು ನೋಡ್ಕೊಳ್ಬಹುದು, ಈ ರೀತಿಯಾಗಿ ಹೇಳ್ತಾ ಇದ್ದಾರಂತೆ. ಮೊದಲನೇದಾಗಿ ನಾವು ನಮ್ಮ ಪೊಲೀಸರ ಬಗ್ಗೆ ಮಾತನಾಡಲೇಬೇಕು. ಈ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರುವಂತ ಪೊಲೀಸರು, ಒಂದು DCP ಗಿರೀಶ್, ಅದಾದ ನಂತರ ಅಸಿಸ್ಟೆಂಟ್ ಕಮಿಷನರ್ ಚಂದನ್ ಕುಮಾರ್, ಅದಾದ ನಂತರ ನಮ್ಮ ಕಾಮಾಕ್ಷಿ ಪಾಳ್ಯದ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್, ಹೀಗೆ ಜೊತೆಗೆ ನಮ್ಮ ಕಮಿಷನರ್ ದಯಾನಂದ್. ಈ 4 ಜನರ ಪಾತ್ರ ಈ ಕೇಸ್ನಲ್ಲಿ ಬಹಳ ಪ್ರಮುಖ. ಅದರಲ್ಲೂ ಅಸಿಸ್ಟೆಂಟ್ ಕಮಿಷನರ್ ಚಂದನ್ ಕುಮಾರ್ ಅವರ ಪಾತ್ರ ಬಹಳ ಮುಖ್ಯ. DCP ಗಿರೀಶ್ ಅವರ ಪಾತ್ರವು ತುಂಬಾ ಮುಖ್ಯ. ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದೆ ಗಿರೀಶ್ ನಾಯಕ್, ಕಾಮಾಕ್ಷಿ ಪಾಳ್ಯ ಇನ್ಸ್ಪೆಕ್ಟರ್. ಬಹಳ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತ ಅಂದ್ರೆ ಇವರು ಎಲ್ಲರ ಮೇಲೆ ರಾಜ್ಯದ ಮಂತ್ರಿಗಳು, ಎಂಎಲ್ಎಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು ಒತ್ತಡ ಹೇರುವಂತ ಪ್ರಯತ್ನ ಮಾಡಿದ್ರು. ಸಾಧ್ಯನೇ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಅವರನ್ನ ಬಿಡಲ್ಲ ಅಂತ ಹೇಳಿದ್ದಾರೆ. ಹಣದ ಆಮಿಷ ಒಡ್ಡಿದ್ರು, ಎಷ್ಟು ಕೋಟಿ ಬೇಕಾದ್ರೂ ಕೊಡ್ತೀವಿ, ದರ್ಶನ್ ಮತ್ತು ಪವಿತ್ರ ಗೌಡ ಈ ಪ್ರಕರಣದಲ್ಲಿ ಇಲ್ಲದ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಯಾವುದಕ್ಕೂ ಬಗ್ಗಿಲ್ಲ ನಮ್ಮ ಪೊಲೀಸರು. ಪೊಲೀಸರು ಅಂತ ಅಂದ್ಬಿಟ್ರೆ ನಮ್ಮ ರಾಜ್ಯದ ಜನರಿಗೆ ಅಷ್ಟೇ ಅಲ್ಲ, ದೇಶದ ಜನರಿಗೆ ಒಂದು ಭಾವನೆ ಇದೆ, ಕೆಟ್ಟ ಭಾವನೆ, ನೆಗೆಟಿವ್. ಪೊಲೀಸರು ಅಂದ್ರೇನೆ ನೆಗೆಟಿವ್. ಈ ಪೊಲೀಸರು ಉಳ್ಳವರಿಗೊಂದು ಮತ್ತು ಇಲ್ಲದವರಿಗೊಂದು ರೀತಿಯಲ್ಲಿ ನಡ್ಕೊಳ್ತಾರೆ. ಯಾರಾದ್ರೂ ಜನಸಾಮಾನ್ಯ ಏನಾದ್ರೂ ಸಿಕ್ಕಿಬಿಟ್ರೆ ಆತನ ಜಂಗಾಬಲವನ್ನೇ ಅಡಗಿಸ್ಬಿಡ್ತಾರೆ, ಆತನಿಗೆ ಅವಮಾನ ಮಾಡ್ತಾರೆ. ಆ ಮಗ, ಈ ಮಗ, ಸೂ ಮಗ ಅಂತೆಲ್ಲ ಕೆಟ್ಟ ಕೆಟ್ಟ ರೀತಿಯಲ್ಲಿ ಮಾತನಾಡ್ತಾರೆ. ಅದೇ ಈ ದೊಡ್ಡ ದೊಡ್ಡವರು, ಹಣ ಇದ್ದವರು, ಶ್ರೀಮಂತರು, ರಾಜಕಾರಣಿಗಳು ಅವರೆಲ್ಲ ಬಂದ್ಬಿಟ್ರೆ ಕೈ ಕಟ್ಕೊಂಡು ನಿಲ್ತಾರೆ. ನೀವೇ ಸ್ವಾಮಿ ನಮಗೆ ಎಲ್ಲ ಅಂತ ಹೇಳಿ ನಿಲ್ತಾರೆ. ಬಡವರ ಪರವಾಗಿ ಇವ್ರು ಕೆಲಸನೇ ಮಾಡಲ್ಲ. ಹಾಗೆ ಹೀಗೆ ನೆಗೆಟಿವ್, ಲಂಚ ತಗೊಳ್ಕೊಳ್ತಾರೆ. ಜನಸಾಮಾನ್ಯರನ್ನ ಬಿಡಲ್ಲ, ಲಂಚ ತಗೋತಾರೆ ಇವರು. ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳು ಬಿಡಲ್ಲ. ಹಾಗೆ ಬಹಳ ಕೆಟ್ಟ ಒಂದು ನೆಗೆಟಿವ್ ಪರಿಣಾಮ ಇದೆ, ನೆಗೆಟಿವ್ ಮಾತುಗಳಿದೆ ಪೊಲೀಸರ ಮೇಲೆ. ಆದರೆ ಈ ಪ್ರಕರಣದಲ್ಲಿ ಪೊಲೀಸರು ಈ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರುವಂತ ರೀತಿ ನೋಡಿ,
ಆ ಎಲ್ಲ ನೆಗೆಟಿವ್ಸ್ ಒಂದು ಕ್ಷಣ ಮರ್ತು ಬಿಟ್ಟಿದ್ದಾರೆ ಜನ. ಇಲ್ಲಪ್ಪ, ಪೊಲೀಸರು ಅಂದರೆ ಅದು ನಮ್ಮ ಕರ್ನಾಟಕ ಪೊಲೀಸ್. ಅದು ದರ್ಶನ್ ಆಗಿರಲಿ, ಯಾವುದೇ ಒಬ್ಬ ರಾಜಕಾರಣಿ ಆಗಿರಲಿ, ಯಾರನ್ನೂ ಬಿಡಲ್ಲ ಅಂತ ಹೇಳಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಈಗ. ಹಾಗಾಗಿನೇ ನಮ್ಮ ಕರ್ನಾಟಕದ ಜನರಿಗೆ ಪೊಲೀಸರ ಮೇಲೆ ವಿಶೇಷವಾದಂಥ ಗೌರವ ಬಂದಿದೆ. ಹೀಗಿರಬೇಕು ಪೊಲೀಸರು ಅಂತ ಅಂದರೆ. ಯಾರ ಒತ್ತಡಕ್ಕೂ ಮಣಿಬಾರದು. ಯಾರ ಆರೋಪಿ ಇದಾನಲ್ಲ, ಆತ ಶ್ರೀಮಂತ ಆಗಲಿ, ಆತ ಇನ್ನೊಬ್ಬ ರಾಜಕಾರಣಿ ಆಗಲಿ, ಒಬ್ಬ ಸೆಲೆಬ್ರಿಟಿ ಆಗಲಿ, ಯಾರನ್ನೂ ಬಿಡೋದು ಬೇಡ ಅಂತ ಹೇಳಿ ನಿಂತ್ಕೊಂಡ್ರೆ ಆ ಪೊಲೀಸರಿಗೆ ಈ ಗೌರವ ಸಿಗುತ್ತೆ. ರಾಜ್ಯದ ಜನ ಬಹಳ ನಂಬಿದ್ದಾರೆ, ಬಹಳ ಇಷ್ಟಪಡ್ತಾ ಇದ್ದಾರೆ ಈ ಪೊಲೀಸ್ ಅಧಿಕಾರಿಗಳನ್ನ. ಯಾಕೆ ಅಂತ ಹೇಳಿದ್ರೆ, ಅರೆಸ್ಟ್ ಆದ ದಿನವೇ ದರ್ಶನ್ ಅವರನ್ನ ಹೇಗಾದ್ರೂ ಮಾಡಿ ಪಾರ್ ಮಾಡಬಹುದಾಗಿತ್ತು ಪೊಲೀಸರು. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಕೋಟಿ ಹಣದ ಆಮಿಷವನ್ನ ಒಡ್ಡಲಾಗಿತ್ತು. ಈ ಹಿರಿಯ ಅಧಿಕಾರಿಗಳು ಜೊತೆಗೆ ಈ ರಾಜಕಾರಣಿಗಳಿರ್ತಾರಲ್ಲ, ಅವರು ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ಬೇರೆ ಕಡೆಗೆ, ಎತ್ತಂಗಡಿ ಮಾಡಿಬಿಡ್ತೀವಿ ಅಂತ ಆವಾಜ್ ಕೂಡ ಹಾಕಿದ್ರಂತೆ. ವಿ ಡೋಂಟ್ ಕೇರ್ ಅಂತ ಹೇಳ್ತಾರೆ. DCP, ಅಲ್ಲಿನ ಇನ್ಸ್ಪೆಕ್ಟರ್ ಕೇರೇ ಮಾಡಿಲ್ಲ. ಈ ಪ್ರಕರಣದಲ್ಲಿ ದರ್ಶನ್ ತಪ್ಪಿದೆ, ಅರೆಸ್ಟ್ ಮಾಡಿದೀವಿ, ಕೋರ್ಟಿಗೆ ಕೊಡ್ತೀವಿ, ಅದಾದ ನಂತರ ಜಡ್ಜ್ಮೆಂಟ್ ಬರುತ್ತೆ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರಂತೆ. ಅಂದ್ರೆ ಪೊಲೀಸರ ಈ ಕಾರ್ಯನಿಷ್ಠೆ ಇದೆಯಲ್ಲ, ನಿಜಕ್ಕೂ ನಾವೆಲ್ಲ ಸೆಲ್ಯೂಟ್ ಮಾಡಲೇಬೇಕು. ಕೇವಲ ಜನಸಾಮಾನ್ಯರು ಮಾತ್ರ ಅವರಿಗೆ ಸೆಲ್ಯೂಟ್ ಮಾಡ್ತಾ ಇಲ್ಲ, ಸೆಲೆಬ್ರಿಟಿಗಳು ಕೂಡ ಸೆಲ್ಯೂಟ್ ಮಾಡ್ತಾ ಇದ್ದಾರೆ, ಸಲಾಮ್ ಅಂತ ಹೇಳ್ತಾ ಇದ್ದಾರೆ ಪೊಲೀಸರಿಗೆ, ಈ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರುವಂತ ಪೊಲೀಸರಿಗೆ. ರಮ್ಯಾ ಅವರು ಒಂದು ಪೋಸ್ಟ್ ಮಾಡ್ತಾರೆ, ನಮ್ಮ ಪೊಲೀಸರ ಧೈರ್ಯಕ್ಕೆ ಸಲಾಮ್ ಅಂತ ಹೇಳಿ. ಅಂದ್ರೆ ಪೊಲೀಸರು ಅಂದ್ರೆ ಹಿಂಗಿರ್ಬೇಕು. ಕೆಲವೊಂದು ಸಾರಿ ಏನಾಗ್ಬಿಡುತ್ತೆ ಅಂತ ಅಂದ್ರೆ, ಪ್ರಭಾವಿಗಳ ಮಕ್ಕಳನ್ನ ಅಥವಾ ಈ ಪ್ರಭಾವಿಗಳನ್ನ ಅರೆಸ್ಟ್ ಮಾಡದಂತ ಸಂದರ್ಭದಲ್ಲಿ ಇನ್ಯಾರನ್ನು ಅವರ ಬದಲಿಗೆ ಇವರೇ ತಪ್ಪಿತಸ್ಥರು ಅಂತ ಹೇಳಿ ಪ್ರೂವ್ ಮಾಡಿಬಿಡ್ತಾರೆ ಲಂಚ ತೆಗೆದುಕೊಂಡು. ಆದ್ರೆ ಈ ಪ್ರಕರಣದಲ್ಲಿ ಅದೆಲ್ಲ ಆಗಿಲ್ಲ. ಉಳ್ಳವರಿಗೊಂದು ನ್ಯಾಯ, ಇಲ್ಲದವರಿಗೊಂದು ನ್ಯಾಯ ಅಂತ ಇದ್ದೇ ಇದೆ ಮೊದಲಿನಿಂದಲೂ ಕೂಡ. ಆದ್ರೆ ಈ ಪ್ರಕರಣದಲ್ಲಿ ಆಗಿಲ್ಲ. ಮೊದಲಿಗೆ ಎಲ್ಲರೂ ಕೂಡ ಅದೇ ಅನ್ಕೊಂಡಿದ್ರು, ದರ್ಶನ್ ಅಲ್ವಾ, ಪವಿತ್ರ ಗೌಡ ಅಲ್ವಾ, ಆರಾಮಾಗಿ ಹೊರಗಡೆ ಬರ್ತಾರೆ 2 ದಿನಕ್ಕೆ ಅಂತ ಹೇಳಿ. ಆದ್ರೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನಮ್ಮ ಪೊಲೀಸ್ ಇಲಾಖೆ ಈ ಮುಖೇನ ಸ್ಪಷ್ಟವಾಗಿ ಹೇಳಿದೆ. ಇಡೀ ರಾಜ್ಯದ ಜನ ಸೆಲ್ಯೂಟ್ ಹೊಡಿತಾ ಇದ್ದಾರೆ ಪೊಲೀಸ್ನವರ ಈ ಕಾರ್ಯಕ್ಕೆ. ಹೆಂಗೆ ಎಳ್ಕೊಂಡು ಬರ್ತಾರೆ ಗೊತ್ತಾ ಪೊಲೀಸ್ನವರನ್ನ, ಆ ಕಥೆಯೂ ಕೂಡ ರಣರೋಚಕವಾಗಿದೆ. ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ದಂತ ದರ್ಶನ್ ಅವರನ್ನ ಕೆಳಗಡೆ ಬರ್ತಾ ಇದ್ದಂತೆ ಪೊಲೀಸ್ ಜಿಪ್ ಹತ್ತಪ್ಪ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ ಈ ನಟ ದರ್ಶನ್. ನನ್ನದೇ ಕಾರ್ ಇದೆ, ನಾನು ಅದೇ ಕಾರ್ನಲ್ಲಿ ಬರ್ತೀನಿ, ನೀವು ಬೇಕಾದ್ರೆ ಒಬ್ಬ ಪೊಲೀಸ್ನವರನ್ನ ನನ್ನ ಕಾರ್ನಲ್ಲಿ ಹತ್ತಿಸಿ ಅಂತ ಹೇಳ್ತಾರೆ. ಸುಮ್ಮನೆ ಹತ್ತಿಯೋ ಗುಂಡು ಹಾರಿಸ್ಲೋ ಅಂತ ಕೇಳ್ತಾರೆ ದರ್ಶನ್ ಅವರಿಗೆ ಪೊಲೀಸ್. ಅದು ಗತ್ತು ಅಂದ್ರೆ ಕರ್ನಾಟಕ ಪೊಲೀಸ್ನವರದ್ದು. ನೀನ್ ಯಾವ ಒಂದು ಸೆಲೆಬ್ರಿಟಿ ಆದ್ರೇನು, ನಿನಗೆ ಎಷ್ಟು ಜನ ಅಭಿಮಾನಿಗಳಿದ್ರೇನು, ನೀನ್ ಯಾರಾದ್ರೇನು ಗುರು, ನೀನು ತಪ್ಪು ಮಾಡಿದೀಯಾ, ಹತ್ತೋ ಜೀಪ್ನ, ನಿನ್ನ ಕಾರ್ನಲ್ಲಿ ಬರೋ ಅಷ್ಟು ಏನು ಗಟ್ಟಿಲ್ಲ, ನಾವು ಬರ್ಬೇಕಷ್ಟೇ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿಂದಾನೇ ಪೊಲೀಸ್ನವರು ಪ್ರಾಮಾಣಿಕತೆಯನ್ನ, ಧೈರ್ಯವನ್ನ ಬೆರೀತಾರೆ. ತಪ್ಪಿತಸ್ಥ ಯಾರೇ ಆಗಿದ್ರು ಕೂಡ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಂದಾನೇ ದರ್ಶನ್ಗೆ ತಿಳಿಸ್ತಾರೆ. ದರ್ಶನ್ ಈಗ ಒದ್ದಾಡ್ತಾ ಇದ್ದಾರಂತೆ, ಏನೋ ಗೊತ್ತಾಗದೆ ಆಗ್ಬಿಟ್ಟಿದೆ, ದಯವಿಟ್ಟು ನಮ್ಮನ್ನ ಬಿಟ್ಟು ಬಿಡಿ ಅಂತ ಹೇಳಿ. ತಪ್ಪೇ ಅಲ್ವಾ, ಅರೆಸ್ಟ್ ಆಗಿದಾರಲ್ವಾ, ಶಿಕ್ಷೆ ಆಗಬೇಕು ಅಂತ ರಾಜ್ಯದ ಜನ ಕೂಡ ಬಯಸ್ತಾ ಇದ್ದಾರೆ. ಎಲ್ಲ ಒಂದಿಷ್ಟು ಜನ ಅಭಿಮಾನಿಗಳಿದಾರಲ್ಲ, ಒಂದು ಪಂಗಡ ಇದೆಯಲ್ಲ, ಬೇಡ ಅವರನ್ನ ಅರೆಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ಇಂಪಾಸಿಬಲ್, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ನಮ್ಮ ಪೊಲೀಸರ ಈ ಕಾರ್ಯವೈಖರಿಗೆ, ಈ ಪ್ರಾಮಾಣಿಕ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರಲ್ಲ, ಇದಕ್ಕೆ ಇಡೀ ರಾಜ್ಯವೇ ಜೈ ಜೈ ಅಂತ ಹೇಳ್ತಾ ಇದೆ. ಸೆಲೆಬ್ರಿಟಿಗಳು ಕೂಡ ನಿಮ್ಮ ಧೈರ್ಯಕ್ಕೆ ನಮ್ಮ ನಮಸ್ಕಾರ ಅಂತ ಹೇಳ್ತಾ ಇದೆ. ಅದೇ ರೀತಿಯಾಗಿ ಈ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರುವಂತ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ, ಹೆಮ್ಮೆಯ ಪೊಲೀಸ್ ಅಧಿಕಾರಿಗಳಿಗೆ ಗ್ಯಾರಂಟಿ ನ್ಯೂಸ್ ಕಡೆಯಿಂದಾನೂ ಕೂಡ ಬಿಗ್ ಸಲ್ಯೂಟ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.